ಪ್ರಿಯನ ಮುಂದ ಏನು ಹೇಳಲಿ ಬಂದೆ ಇರಪಸಿ ಬಸವಂತ ಕೇಳಿದೆ ಕೇಳಲಿ ಏನು ಗಾತವನಾದಿತರೆ ರಮ ಕೇಳ ಕೊಲಾಗಿನ ಸರಿ ಗೋವಿಂದ ಘಾತವೈತಲ್ಲಮ್ಮ ನಮ್ಮ ಹೆಂಗ್ ಕಳ್ಕೊಂಡೆ ನನ್ನ ಮಗಳ ಸರಿಗೆ ಏನಮ್ಮ ಮೊದಲ ದೊಡ್ಡ ಜಾತ್ರೆ ಕರಿಯಮ್ಮ ಹೇಳಿದ್ರು ಹೌದಮ್ಮ ನಮ್ಮನ ಮಂದಿಯವ ನಮಗ ಹುಟ್ಟು ಹತ್ತು ಅಂತ ಜಾತ್ರೆ ಹೋಗ್ಯವ ಯಾರು ಸಿಕ್ತು ಯಾರು ತಗೊಂಡು ಸಿಕ್ಕವ್ರು ಯಾರು ಕೊಡ್ತಾರ ಅಮ್ಮ ಯಾರು ಕೊಡ್ತಾರೆ ನೋಡಮ್ಮ ಈ ಸತಿ ನಾನು ನನ್ನ ತವರ ಮನೆಗೆ ಹೋಗಿ ಸೇದ ಬಂಗಾರ ಸರಿಗೆ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ ನನ್ನ ಗಂಡ ಬಾವ ಮೈದಿಂದ ಕೇಳಿದ್ರೆ ನೀನು ಹೇಳಿಬಿಡಮ್ಮ ನಿನ್ನ ಕೈ ಮುಗಿದು ಬೇಡಿಕೊಟ್ಟೆ ಮಿಂಚುವಾದ ಮಾತಿಗೆ ಚಿಂತೆ ಮಾಡ್ಬೇಡ ನನ್ನ ಮಗಳ ಚಿಂತೆ ಮಾಡಬೇಡ ಈ ಸರಿಗೆ ಕಳ್ದೈತೆಲ್ಲ ನಿನ್ನ ಗಂಡ ಭಾವ ಮೈದ್ರ ಮುಂದ ಯಾರು ತುಟ್ಟಿ ಪಿಟಕ ಮಾಡುದಿಲ್ಲ ಹೇಳುದಿಲ್ಲ ಯವ್ವ ನೀನು ಹೇಳೋದ್ ಬೇಡ ಬೇಡ ನಾನು ಹೇಳುದಿಲ್ಲ ಈ ಕುಂತ ಮಂದಿಗೆ ಹೇಳಬೇಡ ಅಂತ ಅವ್ರಿಗೆ ಹೇಳ್ತಾನೆ ಆಗ್ಲಿ ಆದ್ರೆ ಈಗ ನಿನ್ನ ಪ್ರಸಂಗ ಬಂದತ್ಯವ ಹೌದಮ್ಮ ಇದು ನಾ ಹೊಟ್ಟೆ ಒಳಗೆ ಹಾಕೋತಾನ ಇವ ನಾನು ಮುಪ್ಪಾಯಿ ಮಗಳ ನನಗೊಂದು ಏನ್ರ ಪ್ರಸಂಗ ಬಂದ್ರೆ ನನ್ನ ಮಾತು ಕೇಳ್ತಾನ ನನ್ನ ಕೈ ಮೇಲೆ ಕೈ ವಸೂರು ಕೊಡೆವ ನೋಡಮ್ಮ ಕೇಳುವಂತ ಮಾತಿದ್ರೆ ಕೇಳ್ತಾ ಇದ್ದೀನಿ ಕೇಳಿದಂತ ಮಾತಿನಮ್ಮ ನಾನು ಹೇಗೆ ಕೇಳ್ಬೇಕಮ್ಮ ಅತ್ತಿ ಮನೆ ಸೊಸಿ ಕೇಳುವಂತ ಮಾತಿದ್ರ ನೀ ಕೇಳ ಹೌದಮ್ಮ ಕೇಳುವಂತ ಮಾತ ತಗೊಂಡು ಬರ್ತಾನ ಅಮ್ಮ ತಗೊಂಡು ಬರ್ತಿಲ್ಲ ಆದ್ರೆ ನೀ ವಚನ ಕೊಡಾಕನೇ ಬೇಕು ನನ್ನ ಮಗ ಅಮ್ಮ ವಚನ ಕೊಡಲೇಕೆ ಬೇಕು ಬೇಕು ಅಮ್ಮ ವಚನ ತೆಗೆದುಕೊಳ್ಳೋದಕ್ಕೆ ಎಮ್ಮ ನಾಳೆ ನನ್ನ ಗಂಡ ಭಾವ ಇದರಿಂದ ಕೇಳಿದ್ರೆ ಎಮ್ಮ ನೀನು ಅವ್ರ ಮುಂದೆ ಹೇಳೋದಮ್ಮ ವಚನ ಕೊಡುವಂತಿಗೆ ನನ್ನ ಮಗಳ ನಿನ್ನ ಗಂಡ ಭಾವ ಮೈದ್ರು ಮುಂದೆ ಕೊಟ್ಟಿ ಪಿಟಕ ಮಾಡುವಂತವ 10 ಸಲ ತಗೋ ವಚನ ಆಗ್ಲಮ್ಮ ನಾವು ಅದ್ರ ಇನ್ನು ಮೇಲೆ ಹೋಗೋಣ ಬರುವಂತ ನನ್ನ ಮಗಳ ಹೋಗೋಣ ಬರುವಂತಾಗ್ಯವ ನಮ್ಮ ಮಾವನವರಾದ ಮಲ್ಲಪ್ಪ ಕರೆಯಪ್ಪ ಆದರ್ಶಕ್ಕಿಂತ ಕೇಳ ಗ್ರಾಮ ಪಂಚಾಯತಿ ಸದಸ್ಯರು ಇವರಾದ್ರೂ ಕೂಡ ಏನು ನನ್ನ ಅಲ್ಪ ಕಲೆಯನ್ನು ಕೊಂಡು 50 ರೂಪಾಯಿ ಕೊಡ್ತಾರೆ ಇದು 50 ರೂಪಾಯಿ ಅಲ್ಲ ನಮ್ಮ ಮಾವರ ಆಶೀರ್ವಾದ ಅಂತ ನಾವು ತುಂಬಾ ಮಾಹಿತಿ ಅವರ ತುಂಬಾ ಚೆನ್ನಾಗಿದ್ದೀನಿ
ಸಂಗಣ್ಣ ಗೆಳೆಯ ಹತ್ತೆಂಟು ಜನ ಬಿಡಿಸಿ ಕರ್ಕೊಂಡು ಬಂದು ಆಟ ಆಡೋದು ಕರ್ಕೊಂಡ್ ಬಂದು ಗೆಳೆಯ ನನ್ನ ಮೇಲೆ 3 ಪಿನ್ ತೊಳೆ ವರ್ಷದ ಮೇಲ ನಿನ್ನ ಮೇಲೆ 3 ಪಿನ್ ತೊಳೆ ವರ್ಷ ಅಂತ ನನಗೆ ಸಾಕಾಗಿಲ್ಲ. ಸುಮ್ಮನೆ ಆಟ ಗೆಳೆಯ ಆಟ ಸಾಕಂದ್ರೆ ಸಾಕಲ್ಲ ಗೆಳೆಯ. ಈ ಜಾತ್ರೆಯಲ್ಲಿ ಬಂದು ನೀನಾದ್ರೂ ಏನು ಕಂಡ್ರಿ ಸಂಗಣ್ಣ? ಈ ಜಾತ್ರೆಯಲ್ಲಿ ನನಗೆ ಏನು ಕಣ್ಣಿನ ಕೇಳಿ ಹೌದು ಸಂಗಣ್ಣ, ಈ ಜಾತ್ರೆಯಲ್ಲಿ ಕುಂತಂತ ಮಂದಿ ಕಣ್ಣು ನೋಡಿ ಈ ಜಾತ್ರೆಯಲ್ಲಿ ಬಂದು ಗೆಳೆಯ ಒಂದು ಸುಂದರವಾದ ಹೆಣ್ಣನ್ನು ಕಂಡಿದ್ದೇನೆ. ಅವಳ ಸಂಗಣ್ಣ, 1 ರೂಪಾಯಿ ಕೊಡಲಿ 2 ರೂಪಾಯಿ ಕೊಟ್ಟರೆ ಗೆಳೆಯ ಇಷ್ಟೊಂದು ಹಣ್ಣು ಕೊಡ್ತಾರೆ ಗೆಳೆಯ. ಆ ಹಣ್ಣು ತೆಗೆದುಕೊಂಡು ಬಂದು ಇಬ್ಬರು ಕೂಡ ಕುಂತು ಹೆಚ್ಚಿ ತಿಂದು ಆಟ ಆಡಿ ಕುದುರಂತಾರ ಅಣ್ಣ. ಗೆಳೆಯ ಹಣ್ಣಂದ್ರೆ ಹಣ್ಣಲ್ಲ, ಈ ಜಾತ್ರೆಗೆ ಮೇಲಾದದ್ದು ಒಂದು ಸುಂದರವಾದ ಹೆಣ್ಣಾದರೂ ಹೋಗಿರುವುದು. ಅವಳ ಕೂಡುಗುತ್ತಕ್ಕಂತ ಗೆಳೆಯ ಸ್ವಲ್ಪ ಇಲ್ಲ ಇವತ್ತು ನಾವು ಸಗಣ್ಣ ಪರಸ್ತ್ರೀಯರ ಹೆಣ್ಣು ಮಕ್ಕಳ ಮೇಲೆ ಮನಸ್ಸು ಮಾಡಿ ವ್ಯರ್ಥವಾಗಿ ಪ್ರಾಣ ಕೊಟ್ಟಿದ್ದಿ. ಸುಮ್ಮನೆ ಆಟ ಕುದುರಂತಾರ ಗೆಳೆಯ ಹಂಗೆ ತಿಳ್ಕೊಂಡು ಹೋಗ್ಬೇಡ. ನಾನಾದ್ರೂ ಹೋಗಿ ನೀನು ಯಾವ ಹಾಕಿ ನಿನ್ನ ಮಣಿ ಕೂಡುಗುತ್ತಾ ಏನು ನಿನ್ನ ತವರು ಮನೆಯಲ್ಲಿ ಅವಳ ಕೂಡುಗುತ್ತ ಆ ಕೇಸರವನ್ನು ಕೇಳಿಕೊಂಡು ಹೋಗ್ತೀನಿ ಗೆಳೆಯ. ಇದೆ ನಾನು ಸಂಗಣ್ಣ, ಅವಳ ಕೂಡುಗುತ್ತ ಅಷ್ಟೇ ಕೇಳ್ಕೊಂಡ್ಬರ್ತಾನೆ ಅಂದ ಗೆಳೆಯ. ಹೌದು ಗೆಳೆಯ, ಯಾಕೆ ಹೋಗಿ ರೋಗ ನಾವು ಒಳ್ಳೇದು. ಹೆಣ್ಣಿನ ವಯಾರಿ
ಹಿಕ್ಕಿ ಅಳಲನ್ನು ಹಾಕಿ ತಿದ್ದಿ ಮೂತಲ್ಲಿ ತೆಗೆದು ಲೆಕ್ಕವಿಲ್ಲದೆ ಚೊಕ್ಕ ಬಂದವರ ನಿನ್ನ ಈ ಜಾತ್ರೆಯಲ್ಲಿ ಹೋಗುವ ನಾರಿ ಮನಿ ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಅಂತ ಹೇಳಿದರೆ ನಾನು ದಾರಿ ಹೋಗ್ತೇನೆ. ನಿಮ್ಮ ಮಾತ್ರ ದಾರಿ ಬಿಡುವುದು. ಓಹೋ, ಏನು ನಮ್ಮ ತರ ಹೇಳ್ತಾನೆ ಕೇಳೋತರ ಚಂದವಾಗಿ ಹೇಳುತ್ತವನು. ಬಿಡೋ ದಾರಿ, ಬಿಡ ಬಿಡ ದಾರಿ ಹುಡುಗ ಬಿಡೋ ದಾರಿ, ಬಿಡ ಬಿಡ ದಾರಿ ಬಿಡೋ ದಾರಿ ನಿಮ್ಮ ಪೂರ್ಣ ದೂರದ ನಮಗೆ ನಮಗೆ ಸಾಧಬೇಡಿ ನಿಮ್ಮ ಕಾಲ 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 ಬಿಡು ದಾರಿ, ಬಿಡ ಬಿಡ ದಾರಿ ಹುಡುಗಟ ಕರವಾಲೆ ಕೇಳುತ್ತಾರೆ. ಏನು ಅನ್ನ ಹೊತ್ತ ಏರಿ ನೆತ್ತಿ ಮೇಲೆ ಬಂದಿರುವುದು ನಾನು ಗಂಡರು ಬಾಲಿ ಅತ್ತಿ ಮನೆ ಸೊಸಿ ತವರು ಮನೆ ಹೆಣ್ಣು ಮಗತೀನಿ. ಇಂಥ ಬಿಸಿಲಿನಲ್ಲಿ ನನ್ನ ಕಾಲ ಸುರ್ಲಿಕ್ಕತ್ತವ. ನೀವು ದಾರಿ ಕಟ್ಟದು ಚೆಲವಲ್ಲ, ನನಗೆ ಸುಮ್ಮನೆ ದಾರಿಯನ್ನು ಬಿಡುವಂತರಾಗಿರಿ. ಏನು ಹೆಣ್ಣೆ, ನೀನು ಯಾರು, ನಿನ್ನ ಹೆಸರೇನು, ನಿನ್ನ ತವರ ಮಣಿ ಯಾವೂರ, ನಿನ್ನ ಗಂಡನ ಮಣಿ ಯಾವೂರ, ಇದನ್ನೆಲ್ಲ ಹೇಳಿದರೆ ದಾರಿ ಬಿಡ್ತಾನೆ. ಮತ್ತೆ ಎಲ್ಲವಾದರೂ ನಿನಗೆ ದಾರಿ ಬಿಡುವುದು ಏನು ಎನ್ನ ಕುನ ಗೊತ್ತಾ ಕೇಳಲಿಕ್ಕೆ? ನೀನು ಯಾರು ಮತ್ತು ನಿನ್ನ ಹೆಸರು ಏನು? ನನಗೆ ಬಂದು ಈ ಬೈರವಂಗಲದಲ್ಲಿ ಸಂಗಣ್ಣ ಸಂಗಣ್ಣ ಅನ್ನುತ್ತಾರೆ. ನಿನ್ನ ಕುಣಗುಡ್ತ ಅಭ್ಯಾಸವನ್ನು ಹೇಳುತ್ತೋಳು. ಸಂಗಣ್ಣ ಹೇಳ್ತಾನೆ ಕೇಳು. ಚಂದವಾಗಿ ಸಂಗಣ್ಣ ಕೇಳು ಚಿತ್ತೆ ಗೊತ್ತಾ, ಸಂಗಣ್ಣ ಕೇಳು ಚಿತ್ತೆ ಗೊತ್ತಾ, ನನ್ನ ತೌಮನಿ ಬೈವಡ ಗಂಡನ ಕಾ. ಸಂಗಣ್ಣ ಕೇಳು ಪಕ್ಷಿ ಭಗವಂತ ಮೈಸೂನರ, ಪಕ್ಷಿ ಭಗವಂತ ಮೈಸೂನರ, ಆಗಬೇಕು ಪ್ರಾಣ
ಏನು ಸಂಗ ನನ್ನ ಕೊಟ್ಟದು ಸ್ಯಾರ ಬೈಲು ಹೊಂದಿಲ್ಲ ಎಲ್ಲ ತವರು ಮನೆ ಬೈಲ್ವಡ ಇರಪಕ್ಷೆ ಬಸವಂತ ಬಂದು ಎನಿಗೆ ಮೈದುಂಡು ಆಗಬೇಕು ಆ ಲಗ್ನ ಹೆಸರು ಬಂದೆ ಎನಿಗೆ ಪ್ರಾಣ ಕಾಂತ ಆಗಬೇಕು ಎನಿಗೆ ಬಂದು ಲಗಳೆರ ಗಂಗಾ ಲಗ್ಲೆರ ಗಂಗಾ ಲಗ್ಲೆರ ಗಂಗಾರು ಅಂತಾರ ನೋಡ್ರಿ ಹಾ ಸಂಗಾ ಚಂದವಾಗಿ ಹೇಳು ಏನಿಲ್ಲ ಹೆಚ್ಚಿನ ರೂಪಲವಣಕ್ಕೆ ಮೆಚ್ಚಿ ಮೆಚ್ಚಿ ನನ್ನ ಕಾಮತಾಪಗಳು ಎಚ್ಚರಗೊಳಿಸಿರುವುದು ಆಹಾ ಎಚ್ಚರಗೊಳಿಸಿದ ಉಚ್ಚತೆಗೊಳಿಸೋದಕ್ಕಾಗಿ ಆಹಾ ಗಂಗಾ ಹಾ ಹತ್ತಿರವನ್ನು ಮುಂದಿನ ಬರುತ್ತಾಳೆ. ಏನು ಸಂಗ ಮತ್ತರ ಹೇಳ್ತೀನಿ ಕೇಳು ಬಹಳ ಚಂದವಾಗಿ ಹೇಳು. ಯಾರವ ಸನ್ನೆ
ಪೋರ ಬಂದ ನಿಂತಿ ನನ್ನ ಎದುರ ಯಾರಾವೋ ಸನ್ನೆ ಪೋರ ಬಂದ ನಿಂತಿ ನನ್ನ ಎದುರ ಆದರ ಮಾಡಲಿಲ್ಲ ಸರಿಯೇ ದೂರ ಆದರ ಮಾಡಲಿಲ್ಲ ಆದರ ಮಾಡಲಿಲ್ಲ ಕವಿ ಮಲ್ಲೆ ಬಲ್ಲೆ ಕವಿಯಪ್ಪನ ಹೇಳ ಕಾನ ಬಸಾಚಾರ ಭಕ್ತಿ ಬಸವಂತ ಭಕ್ತಿ ಬಸವಂತ ಕೇಳಿದರ ಈ ಮಾತ ಹೊರಗ ಹಾಕ್ಯಾರ ನಿನ್ನ ದೂರ ದೂರ ನೋಡು ಈಗ ಇರಪಕ್ಷಿ ಬಸವಂತ ಅಂದ್ರೆ ಮಂಗಳೂರಿಗೆ ಮಹಾಪುಂಡರು ಸುಕುಲಿನ ಕೈಯವರಲ್ಲ ತೆಗಿದ್ರೆ ಅವರ ಜಲ ಹೋಗತ್ತಂದ್ರೆ ಬಿಡವ್ರಲ್ಲ ಈ ಮಾತು ಜರ ಅವರು ಸುದ್ದಿ ಹತ್ತಿದ್ರೆ ಸಂಜೆ ನಿನ್ನೆ ತಂದ ಕಚ ಕಚ ಕಡಿದು ಊರ ಮುಂದೆ ಅಗಸಿಗೆ ಹೋಗದೆ ಊರಾಗಿನ ದನ ಎಲ್ಲ ಹಾಸ್ಕೊಂಡು ಹೋಗ್ತಾ ಇದ್ದಾರೆ ಸಂಜೆ ನನ್ನನ್ನ ಮಾಡ್ತಿ ಸುಮ್ಮನೆ ದೂರ ಸರಿದ ನಿಂತ ಮಾತನಾಡು ಗಂಗಾ ಹಾ ನಿನ್ನ ಗಂಡನ ಮಾಡೋ ನಂಗೆ ಏನು ಮಾಡುವುದಿಲ್ಲ ಏನು ಮಾಡೋದಿಲ್ಲ ಮತ್ತಾದ್ರೂ ಹೇಳ್ತೀನಿ ಕೇಳು ಹಾ ಸಂಜೆ ಚಂದವಾಗಿ ಹೇಳು ಗಂಜಿಯಲ್ಲಿ ಇಷ್ಟೆಲ್ಲ ವಸ್ತುಗಳು ಅಲಂಕಾರಗಳನ್ನು ಇಟ್ಟುಕೊಂಡು ಈ ಜಗತ್ತಿನ ಹುಟ್ಟುಕೊಂಡು ಇಷ್ಟೊಂದು ಸಿಂಗಾರ ಆಗಿ ಆಹಾ ನೀನಾದ್ರೂ ಎಲ್ಲಿಗೆ ಹೊರಟಿವಿ ನಾನು ಬಂದು ಹುಲಿಯಂತೆ ನಿನ್ನ ಮುಂದಕ್ಕೆ ನಿಂತ ಕರೆದರೆ ದಾದವಿಲ್ಲ ದರಕಾರವಿಲ್ಲ ಆಹಾ ಮೂಗು ಮುರಿದು ಸುಮ್ಮನೆ ಹೋಗ್ತಿ ಒಳ್ಳೆದು ಸರಿ ಸುಮ್ಮನೆ ನಮ್ಮ ಓದಿಗೆ ನನ್ನ ಮುಂದಕ್ಕೆ ಬರುತ್ತವ ಸಂಘ ಹೀಗತ್ತೆ ಏನು ಕೋತೆ ಸದ್ದು ಬಿಡುವಂತೆ ಸಂಘ ಹೇಳ್ತೀನಿ ಕೇಳುವಂತ ಚಂದವಾಗಿ ಹೇಳು ನೀ ಏನು ಗಂಟೆ ಬಿಟ್ಟ ಸಂಘ ಏನು ಗಂಟೆ ಬಿಟ್ಟ ಸಂಘ
ನನಗೆ ತಿಂದ ಮಂಜ ಜಾಡು ನೀನಾನ ತಿಂದ ನನಗೆ ತಿಂದ ಮಂಜ ನಂಗ ಇದು ತಪ್ಪದ ಗುಡ್ಡ ಕಣ್ಣಿಗೆ ಚಾಯ ಅದಿನಂತಿಯೋ ನೀನ ಇದು ತಪ್ಪದ ಗುಡ್ಡ ಕಣ್ಣಿಗೆ ಚಾಯ ಅದಿನಂತಿಯೋ ನೀನ ಸಂಗ ಕೇಳು ಇದ್ರಾಗ ಏನೇನ ಸಂಗ ಏನೇನ ಹುರಲಿಲ್ಲ 3 ದಿನದ ಏನೇನು ಸಂಗ ಏನೇನ ಹುರಲಿಲ್ಲ 3 ದಿನದ ತಂತಿ ಏನು ಸಂಗ ಇದು ಕಪ್ಪದ ಗುಡ್ಡ ಕಣ್ಣಿಗೆ ಬಹಳ ಚಂದ ಅದ್ರ ಒಳಗೆ ಹೊತ್ಕೊಂಡು ನೋಡಿದ್ರಿ ಸಂಗ ಕಲ್ಲೆಷ್ಟು ಮುಳ್ಳಿಷ್ಟು ನಾಲಿಗೆ ಸುಣ್ಣ ತಿಂದ ಮಂಗನಾಗ ಹಲ್ಲ ಕುಸಿದು ಚೆಲವಲ್ಲ ಸಂಗ ನನ್ನನ್ನು ಮಾಡ್ತಿ ಸುಮ್ಮನೆ ದೂರ ಸರ್ವನಿಂದ ಮಾತನಾಡು ಸಂಗ ಚಂದವಾಗಿ ಹೇಳು ಈ ಸಮಯದಲ್ಲಿ ಯಾರು ಹೇಳಿದ್ರೆ ಕೇಳವನಲ್ಲ ಬಿಟ್ಟರೆ ಬಿಡವನಲ್ಲ ಗಂಗಾ ನಿನ್ನ ಸಲುವಾಗಿ ನನ್ನ ಪುರಾಣ ಹೋಗುವುದು ಚಿಂತೆ ಇಲ್ಲ ಗಂಗಾ ಸುಮ್ಮನೆ ನನ್ನ ಮಾತು ಗೊತ್ತುಕೊಂಡು ಸುಮ್ಮನೆ ನನ್ನ ಮುಂದಕ್ಕೆ ಬರುತ್ತಳು ಕಾಂತೆ ಏನು ಸಂಘ ಸಂಘ ನನ್ನೇನ ಮಾಡ್ತಿ ಸಂಘ ನನಗಿಂತ ಚೆಲಿ ಬರ್ತಾ ಸಂಘ ಇಲ್ಲಿ ನೋಡು ಗಂಗಾ ಎಲ್ಲಿ ಅಲ್ಲಿ ಗಂಗಾ ಏನಂತ ಸಂಗಣ್ಣ ನಿನ್ನ ಜೀವದಿಗೆ ಬಹಳ ದುಡ್ಡುಗಳೇ ಬಹಳ ಮತ್ತಾದ್ರೂ ಹೇಳ್ತೀನಿ ಕೇಳ ಏನು ನಾನು ಹೇಳ್ತಾನೆ ಸಂಗಣ್ಣವರು ನನ್ನ ಏನಾದ್ರು ಅವನು 100 ಅಂತ ತುಂಬಾ ಚಲೋ ಇದ್ದೇನೆ ಅವಳ
ಏನ್ ಮಿಸ್ಟರ್ ಬಾಳು ಗೆಳೆಯ ಅವಾಗ ಹಂಗಿ ತೋಳು ಮತ್ತು ತೊಡಿಗಳನ್ನು ನೋಡಿದ್ರಿ ಸಂಗನ ಹೆಂಗಂತಿದ್ದು ಬಾಳಿ ಮದ್ದಿನಂತೆ ಕಾಣ್ತಿತ್ತು. ಸಂಗನ ಮುಂದೆ ಹಿಡ್ಕೊಂಡಿರು ಹೇಳಿ ಮಿಸ್ಟರ್ ಬಾಳು ಗೆಳೆಯ ಅವಳ ಹಳ್ಳಗಳನ್ನು ನೋಡಿದ್ರಿ ಸಂಗನ ಹೆಂಗಂತಿದ್ದು ತೋಳಪುರಿ ಬೀಚಿನಂತೆ ಕಾಣ್ತಿದ್ದು. ಸಂಗನ ಮುಂದೆ ಹಿಡ್ಕೊಂಡಿರು ಹೇಳಿ ಮಿಸ್ಟರ್ ಬಾಳು ಗೆಳೆಯ ಅವಳ ತೊಟ್ಟಿಗಳನ್ನು ನೋಡಿದ್ರಿ ಸಂಗನ ಹೆಂಗಂತಿದ್ದು ತೊಂಡಿ ಹಣ್ಣಿನಂತೆ ಕಾಣ್ತಿದ್ದು. ಸಂಗನ ಮುಂದೆ ಹಿಡ್ಕೊಂಡಿರು ಹೇಳಿ ಮಿಸ್ಟರ್ ಬಾಳು ಗೆಳೆಯ ಅವಳ ಕೆನ್ನಿಗಳನ್ನು ನೋಡಿದ್ರಿ ಸಂಗನ ಹೆಂಗಂತಿದ್ದು ಲಿಂಬಿ ಹಣ್ಣಿನಂತೆ ಕಾಣ್ತಿತ್ತು. ಸಂಗನ ಮುಂದೆ ಹಿಡ್ಕೊಂಡಿರು ಹೇಳಿ ಮಿಸ್ಟರ್ ಬಾಳು ಗೆಳೆಯ ಇದು ಅಲ್ಲದೆ ಅವಳು ಹಣಿ ಮೇಲೆ ಹಚ್ಚಿದ ಕುಂಕುಮ ಬಟ್ಟನ್ನು ನೋಡಿದ್ರಿ ಸಂಗನ ಹೆಂಗಂತಿತ್ತು ಆಕಾಶದಲ್ಲಿ